ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ. ಹಿಂದಿನ ಸಂಚಿಕೆಯಲ್ಲಿ ನಾವು 100 ಹೆಜ್ಜೆ ಇಡೋದು ಅದರ ಮಹತ್ವದ ಬಗ್ಗೆ ಮಾತಾಡಿದ್ವಿ. ಈ ಸಂಚಿಕೆಯಲ್ಲಿ ನಾನು ಒಳ್ಳೆ ನಿದ್ದೆ ಬರೋದಕ್ಕೆ ಒಂದು ಉಪಾಯ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಹೇಳಿರೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಒಳ್ಳೆ ಊಟ ಆಯಿತು, 100 ಹೆಜ್ಜೆ ಹಾಕಿದ್ದೀರಾ, ನಿದ್ದೆ ಮಾಡೋ ಟೈಮು ರಾತ್ರಿ ಹೊತ್ತು. ಸುಮಾರು ಜನ ತುಂಬ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಅವ್ರಿಗೆ. ರಾತ್ರಿ ನಿದ್ದೆ ಬರೋಲ್ಲ, ನಿದ್ದೆ ಒಂದು ಸ್ವಲ್ಪ ಹೊತ್ತು ಬರುತ್ತೆ, ಆಮೇಲೆ ಮಧ್ಯರಾತ್ರಿ ಎಚ್ಚರಿಕೆ ಆದರೆ ತಿರ್ಗಾ ಬೆಳಗ್ಗೆವರೆಗೂ ನಿದ್ದೆನೇ ಇರಲ್ಲ. ಕೆಲವ್ರಿಗೆ ರಾತ್ರಿ ಎಲ್ಲ ಎದ್ದಿರ್ತೀನಿ ಡಾಕ್ಟ್ರೇ, ನಿದ್ದೆನೇ ಮಾಡಿರಲ್ಲ, ನಾನು ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತೀನಿ ಅಂತ ಕೆಲವು ಕಂಪ್ಲೇಂಟ್ಸ್ ಬರುತ್ತೆ. ಈ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಡಿಸಿಪ್ಲಿನ್. ಹಾಗೆ ನೀವು ನೋಡ್ಕೊಬೇಕು. ನಿದ್ದೆ ಮಾಡೋದನ್ನು ಸಣ್ಣ ವಯಸ್ಸಿಂದನೇ ಅಭ್ಯಾಸ ಮಾಡಿಸ್ಬೇಕು. ಈ ಸಾಕಷ್ಟು ಸ್ಟೂಡೆಂಟ್ಸು ಆ ಓದ ನೆಪದಲ್ಲಿ ಈ ರಾತ್ರಿ ಜಾಗರಣೆ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ. ಅದೇ ವಯಸ್ಸಾಗ್ತಾರಂಗೂ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಅನಿದ್ರತ ಕಾರಣ ಆಗುತ್ತೆ. ನೀವುಗಳು ದೊಡ್ಡ ದೊಡ್ಡ ಫಾರ್ಮಾ ಕಂಪನಿ, ನಿದ್ದೆ ಮಾತ್ರೆ ಮಾರೋ ಫಾರ್ಮಾ ಕಂಪನಿಗಳಿಗೆ ಬಲಿ ಆಗ್ತೀರಾ. ಸೊ ಈಗ ನಿದ್ದೆ ಚೆನ್ನಾಗಿ ಮಾಡಬೇಕು ಅಂದರೆ ನಮ್ಮ ಆಯುರ್ವೇದದ ಪ್ರಕಾರ ನಮ್ಮ ದಿನಚರಿಯಲ್ಲಿ ಒಂದು ಟೆಕ್ನಿಕ್ಕು ಹೇಳ್ಕೊಟ್ಟಿದೆ. ಈಗ ನೋಡಿ, ಬೆಸ್ಟ್ ಸೈಡ್ ನಿದ್ದೆ ಮಾಡೋದಕ್ಕೆ ಏನು ಅಂತ ಆಯುರ್ವೇದ ಹೇಳುತ್ತೆ. ನಮ್ಮ ಹೊಟ್ಟೆ ಎಡಭಾಗದಲ್ಲಿದೆ, ನಮ್ಮ ನ್ಯಾವಲ್ ರೀಜನ್ ಅಂತ ಏನು ಹೇಳ್ತೀವಿ, ಅದರ ಮೇಲೆ ಎಡಭಾಗದಲ್ಲಿ ಹೊಟ್ಟೆ ಇದೆ. ಅದಕ್ಕೆ ಲೆಫ್ಟ್ ಸೈಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಆಯುರ್ವೇದ ಹೇಳುತ್ತೆ. ಬಟ್ ಒಳ್ಳೆ ನಿದ್ದೆ ಬರೋದಕ್ಕೆ ಪ್ರೊಸೀಜರ್ ಏನು? ನಾನು ಈ ಪ್ರೊಸೀಜರ್ ಹೇಳ್ಕೊಡ್ತೀನಿ. ನಿಮ್ಮ ನಿದ್ದೆ ಸಮಸ್ಯೆ ಇದೆಯಾ, ಇದನ್ನು ಕರೆಕ್ಟಾಗಿ ಮಾಡಿ, ಒಳ್ಳೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಈ ಪ್ರೊಸೀಜರ್ ಏನು? ಹಾಸಿಗೆ ಚೆನ್ನಾಗಿರೋ ಹಾಸಿಗೆ ಇರಬೇಕು. ಕಾಟನ್ದಿದ್ದರೆ ವಾತ ಪಿತ್ತ ಕಫಗಳು ಕಮ್ಮಿ ಮಾಡುತ್ತೆ. ಸಾಫ್ಟಾಗಿರಬೇಕು, ತುಂಬ ಜಾಸ್ತಿ ಸಾಫ್ಟು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅವಾಗ ಏನಾಗುತ್ತೆ ಅಂದರೆ ದೇಹಕ್ಕೂ ಒಳ್ಳೆ ರಕ್ತ ಸಂಚಾಲನೆಗೂ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಂಥ ಹಾಸಿಗೆ ಮೇಲೆ ನೀವು ಫಸ್ಟು ಸ್ಟ್ರೇಟಾಗಿ ಸುಪೈನ್ ಪೊಸಿಷನಲ್ಲಿ ಮಲ್ಕೊಬೇಕು. ಮಲ್ಕೊಂಡು 8 ಸಲ ನೀವು ಬ್ರೀತಿಂಗ್ ಮಾಡೋದನ್ನು ನೀವು ಕೌಂಟ್ ಮಾಡಬೇಕು. ಒಂದು ಸಲ ಗಾಳಿ ಒಳಗಡೆ ತೊಗೊಂಡು ಆಮೇಲೆ ಗಾಳಿ ಬಿಡ್ತೀರಾ, ಇದು ಒಂದು ಸೈಕಲ್ಲು. ಹೀಗೆ 8 ಸಲ ನೀವು ಸ್ಟ್ರೇಟ್ ಮಲ್ಕೊಂಡು 8 ಸಲ ನೀವು ಕೌಂಟ್ ಮಾಡಬೇಕು ಬ್ರೀತಿಂಗು. 8 ಸಲ ಬ್ರೀತ್ ಆಗಿದ್ಮೇಲೆ ಬಲಭಾಗಕ್ಕೆ ತಿರ್ಕೊಬೇಕು. ನೀವು ಬಲಭಾಗಕ್ಕೆ ತಿರ್ಕೊಂಡು 16 ಸಲ ನೀವು ಈ ಬ್ರೀತಿಂಗ್ ಸೈಕಲ್ಲು ಮಾಡಬೇಕು, ಕೌಂಟ್ ಮಾಡಬೇಕು. ನಾರ್ಮಲ್ ಬ್ರೀತಿಂಗು, ಬೇಗ ಬ್ರೀತ್ ಮಾಡಬಾರ್ದು, ಹಂಗೆ ಮಾಡಬಾರ್ದು. ನಿಧಾನವಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಅದೇ ರೈಟ್ ಸೈಡ್ ತಿರ್ಕೊಂಡು 16 ಸಲ ನೀವು ಕೌಂಟ್ ಮಾಡಬೇಕು ಬ್ರೀತಿಂಗು. 16 ಸಲ ಬ್ರೀತಿಂಗ್ ಕೌಂಟ್ ಆಗಿದ್ಮೇಲೆ ಎಡಭಾಗದಲ್ಲಿ ತಿರ್ಕೊಬೇಕು. ಎಡಭಾಗದಲ್ಲಿ ತಿರ್ಕೊಂಡು 32 ಸಲ ಬ್ರೀತಿಂಗ್ ಸೈಕಲ್ನ ನೀವು ಮಾಡಬೇಕು. ನೀವು ಅವೇರ್ ಆಗಿರಬೇಕು, ಅವೇರ್ನೆಸ್ ಇರಬೇಕು. 32 ಸಲ, 1 2 ಹಾಗೆ 32 ಸಲ ನೀವು ಬ್ರೀತಿಂಗ್ ಲೆಫ್ಟ್ ಸೈಡ್ ತಿರ್ಕೊಂಡು ಮಾಡಬೇಕು. ಆ 32 ಸಲ ಆಗಿದ್ಮೇಲೆ ಸೇಮ್ ಸುಪೈನ್ ಪೊಸಿಷನಲ್ಲಿ ಕಣ್ಣು ಮುಚ್ಕೊಂಡ್ಬಿಟ್ರೆ ಒಳ್ಳೆ ಘೋರವಾಗಿರೋ ನಿದ್ದೆ ಬರುತ್ತೆ. ಕೆಲವರಿಗೆ ನಿದ್ದೆ ಸಮಸ್ಯೆ ತುಂಬ ಜಾಸ್ತಿ ಇತ್ತು ಅಂದರೆ ಇದೇ ಪ್ರೊಸೀಜರ್ ಮತ್ತೆ ರಿಪೀಟ್ ಮಾಡೋದು, ನಿದ್ದೆ ಬರೋವರೆಗೂ ರಿಪೀಟ್ ಮಾಡೋದು. ಸ್ಟ್ರೇಟ್ ಮಲ್ಕೊಂಡು 8 ಸಲ ಬ್ರೀತಿಂಗ್ ಮಾಡೋದು, ರೈಟ್ ಸೈಡ್ ತಿರ್ಕೊಂಡು 16 ಸಲ ಬ್ರೀತಿಂಗ್ ಮಾಡೋದು, ಎಡಭಾಗದಲ್ಲಿ ತಿರ್ಕೊಂಡು 32 ಸಲ ಬ್ರೀತಿಂಗ್ ಮಾಡೋದು, ಆಮೇಲೆ ಸ್ಟ್ರೇಟಾಗಿ ಮಾಡ್ಕೊಂಡು ನಿದ್ದೆ ಹೋಗೋದು. ಈ ಪ್ರೊಸೀಜರು ಸೈಕ್ಲಿಕ್ಕಾಗಿ ಮಾಡ್ತಾಯಿರಬೇಕು. ನೀವೇನಾದ್ರು ನಿದ್ದೆ ಮಾತ್ರೆಗೆ ಅಡಿಕ್ಟ್ ಆಗಿದ್ದರೆ ಇದು ಜಾಸ್ತಿ ಕೆಲಸ ಮಾಡದೇ ಇರಬಹುದು. ನಾನು ಡಾಕ್ಟ್ರೇ, ನಿದ್ದೆ ಮಾತ್ರೆ ನಾನು 5 ವರ್ಷದಿಂದ ತೊಗೊಂಡಿದ್ದೀನಿ, 10 ವರ್ಷದಿಂದ ತೊಗೊಂಡಿದ್ದೀನಿ, ಇವಾಗ ನನ್ನ ಟಕ್ ಅಂತ ಬಿಡಬೇಕು, ನಾನು ಇದು ಮಾಡಿದ್ರೆ ಸರಿ ಹೋಗುತ್ತಾ? ಕಷ್ಟ ಆಗುತ್ತೆ. ಅವೆಲ್ಲ ಮಾತ್ರೆಗಳು ನಿಮ್ಮ ಬ್ರೇನಿಗೆ ಅಭ್ಯಾಸ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಅದಿಲ್ಲದೆ ನಿದ್ದೆ ಇರೋಲ್ಲ. ಅದಕ್ಕೆಲ್ಲ ನೀವು ನಮ್ಮಂಥ ಆಯುರ್ವೇದಿಕ್ ಡಾಕ್ಟ್ರುಗಳನ್ನ ಮೀಟ್ ಮಾಡಿ ನಮ್ಮ ಔಷಧಿಗಳು ಕೊಟ್ಟು ಅದಕ್ಕೆ ಪಂಚಕರ್ಮಗಳು ಮಾಡಿಸ್ಕೊಂಡು ನಿಮ್ಮ ಅನಿದ್ರತಾ ಕಾಯಿಲೆನ ನಾವು ಸಾಲ್ವ್ ಮಾಡಬೇಕು. ಅದ ನಂತರ ನೀವು ಆ ಮಾತ್ರೆ ಬಿಡ್ಬೋದು.
ಕೆಲವರೆಲ್ಲ ಇಷ್ಟು ಎಮ್ ಜಿ ಮಾತ್ರೆಗೆ ಅಭ್ಯಾಸ ಕೂತ್ಕೊಂಡ್ಬಿಟ್ಟಿರ್ತಾರೆ ಪಾಪ, ಅವರು ಜಗ್ಗದೇ ಇಲ್ಲ, ಅದಿಲ್ಲದೆ ನಿದ್ದೆ ಇಲ್ಲ, ನಿದ್ದೆ ಇದ್ರೂ ಪೂರ್ತಿ ನಿದ್ದೆ ಇಲ್ಲ, ಒಂಥರ ಕನಸುಗಳು, ಲೈನಾಗಿ ಕನಸುಗಳು ಬರುತ್ತೆ. ನೀವು ಸಾಧಾರಣ ವ್ಯಕ್ತಿ, ನೀವು ನಿಮ್ಮ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ, ಅದರಿಂದ ನಿದ್ದೆ ಇಲ್ಲ, ಇದಿಲ್ಲ, ನೀವು ಮಾತ್ರೆಗಳಿಗೆ ಯಾವುದಕ್ಕೂ ಅಭ್ಯಾಸ ಆಗಿಲ್ಲ ಅಂದರೆ ಈ ಪ್ರೊಸೀಜರ್ ಮಾಡಿ. 8 ಸಲ, 16 ಸಲ, 32 ಸಲ ಹಿಂಗೆ ಬ್ರೀತಿಂಗ್ ಮಾಡೋದು ಸೈಕ್ಲಿಕ್ಕಿಂದ ನ್ಯಾಚುರಲಾಗಿ ಒಳ್ಳೆ ನಿದ್ದೆ ಬರುತ್ತೆ. ರಾತ್ರಿ ಊಟ ಆಗಿದ್ಮೇಲೆ 100 ಹೆಜ್ಜೆ ಇಡಿ. 100 ಹೆಜ್ಜೆ ಇಟ್ಟಿದ ಮೇಲೆ ಈ ಥರ ರೀತಿಯಲ್ಲಿ ಬ್ರೀತಿಂಗ್ ಟೆಕ್ನಿಕ್ ಮಾಡಿ ಮಲ್ಕೊಳ್ಳಿ. ಇದರಿಂದ ಒಳ್ಳೆ ನಿದ್ದೆ ಬರುತ್ತೆ. ಈ ಸಂಚಿಕೆಯಲ್ಲಿ ನಾನು ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ಟೆ. ನಿದ್ದೆ ಹೆಂಗೆ ಮಾಡಬೇಕು, ಒಳ್ಳೆ ನಿದ್ದೆ ಮಾಡೋದಕ್ಕೆ ಏನು ಟೆಕ್ನಿಕ್ಕು ಅಂತಲೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.